ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ, ಅದು ಸನ್ನಿ ಜನಾಂಗ ಶಕ್ತಿ. ಏನಂತಂದ್ರೆ ಈ ಜನ ಅಂದ್ರೆ 3 ಜನ ಇದಾರಂತೆ. ಒಂದು ಬಂದು ಉತ್ತರ ಕುಮಾರ, ಓಕೆ. ಸೊ ಇನ್ನೊಂದು ಆಂಜನೇಯನವರು, ಇನ್ನೊಂದು ಅಭಿಮನ್ಯು. ఈ ఉత్తర కుమార్కి ఏంటంటే ఈ ఆడవాళ్ళు చూస్తే వాళ్ళు గర్రమంటానికి ಅವ್ರಿ నేను అది చేస్తా ఇది ಉತ್ತರ ಅವ್ರಿಗೆ ಮಾಡಿದ್ದೇನು ಇಲ್ಲ. ಈ ಅಭಿಮನ್ಯು ಅವ್ನ್ ಮಾಡೋದ್ ಮಾತ್ರ ಗೊತ್ತು, ಯುದ್ಧ ಮಾಡಿ ವಾಪಸ್ ಬರೋದು ಗೊತ್ತಿಲ್ಲ. ಈ ಆಂಜನೇಯನ್ ಗೊತ್ತಾ, ಅವ್ನ್ ಬೆಳಗ್ಗೆ ಆದ ತಕ್ಷಣ ನಿನ್ ಕೈಲಾಗುತ್ತೆ ನಿನ್ ಶಕ್ತಿ ಇದೆ ಅಂತ. ಸೊ ಇದ್ರಲ್ಲಿ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಾಗ ಬಹುಶಃ ನೀವ್ ಇಷ್ಟ ಜನ ಬರ್ತೀವಿ ಅಂತ ಗೊತ್ತಾಗ ನಾನು ಚೋಟದಲ್ಲೇ ಮಾಡ್ತಾ ಇದ್ದೆ. ಒಂದು ತಿಂಡಿ ವ್ಯವಸ್ಥೆ ಮಾಡಿ ದೊಡ್ಡ ಪೂಜೆ ಮಾಡಿ ಅಲ್ಲೇ ಮಾಡ್ತಿದ್ದೆ. ನೀವ್ ಹೇಳಿದ್ದು ಚಿಕ್ಕದಾಗಿ ಪೂಜೆ ಮಾಡ್ಕೊಡಿ, ಇಲ್ಲಿಂದ ಕೋಲಾರಕ್ಕೆ ಹೋಗ್ತೀವಿ ಅಂದಿದ್ದಕ್ಕೆ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ. ಕೋಲಾರದಲ್ಲಿ ಹೋಗೋಣ ಅಂದಿದ್ದಕ್ಕೆ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ. ನೀವ್ ಇಷ್ಟು ಜನ ಬಹುಶಃ ನಾನ್ MLA ಆದಾಗಿಂದ ಹಾಲ್ ತುಂಬಿರೋ ಇದೆ ಫಸ್ಟ್ ಟೈಮ್. ಇಷ್ಟು ಒಕ್ಕಟ್ಟಾಗಿ ಹಾಲ್ ತುಂಬಿರೋದು ಫಸ್ಟ್. ಅದು ಒಂದೇ ನಾವು ಕಮ್ಯುನಿಟಿ ಊರ್ ಸೇರಿರ್ತಕ್ಕಂಥ ಫಸ್ಟ್ ಟೈಮು. ನನಗೆ ಈಗ ಕೂತ್ಕೊಂಡಾಗ ಒಂದು ಕತೆಗೆ ನಮ್ಕ ಬಂತು. ಏನಂತಂದ್ರೆ ಈ ಜನ ಅಂದ್ರೆ 3 ಜನ ಇದಾರಂತೆ. ಒಂದು ಬಂದು ಉತ್ತರ ಕುಮಾರ, ಓಕೆ. ಸೊ ಇನ್ನೊಂದು ಆಂಜನೇಯನವರು, ಇನ್ನೊಂದು ಅಭಿಮನ್ಯು. ಈ ಉತ್ತರ ಕುಮಾರ್ಗೆ ఏంటంటే ఈ ఆడవాళ్ళు చూస్తే వాళ్ళు గర్రమంటానికి ಅವ್ರಿ నేను అది చేస్తా ఇది ಉತ್ತರ ಅವ್ರಿಗೆ ಮಾಡಿದ್ದೇನು ಇಲ್ಲ. ಈ ಅಭಿಮನ್ಯು ಅವ್ನ್ ಮಾಡೋದ್ ಮಾತ್ರ ಗೊತ್ತು, ಯುದ್ಧ ಮಾಡಿ ವಾಪಸ್ ಬರೋದು ಗೊತ್ತಿಲ್ಲ. ಈ ಆಂಜನೇಯನ್ ಗೊತ್ತಾ, ಅವ್ನ್ ಬೆಳಗ್ಗೆ ಆದ ತಕ್ಷಣ ನಿನ್ ಕೈಲಾಗುತ್ತೆ ನಿನ್ ಶಕ್ತಿ ಇದೆ ಅಂತ. ಸೊ ಇದ್ರಲ್ಲಿ 3 ಜನದಲ್ಲಿ ಯಾರು ಅಂತ ನೀವ್ ಒಂಥರ ಆಂಜನೇಯ ಇದ್ದಂಗೆ. ನಿಮ್ಗೆ ಹೇಳ್ತಾ ಇರ್ಬೇಕು, ನೀವೆಲ್ಲ ಐತುಂದಿ ಲೇಂಡ್ರ ಪೈಕಿ ಐತಿಂದ ಆನೇದಿ ಅಂತ ಹೇಳುತ್ತ ಜನಾಂಗದವ್ರು ನಾವು. ಬಹುಶಃ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ, ಅದು ಸನ್ನಿ ಜನಾಂಗ ಶಕ್ತಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನನ್ನ ಬಿಸ್ನೆಸ್ ಗುರುಗಳು ನನಗೆ ಕಲ್ಸ್ಕೊಟ್ಟಿದ್ ವಿದ್ಯೆ, ನೀವೆಲ್ಲ ಐತಿನ್ ಲೇರ, ನೀವೆಲ್ಲ ಐತಿನ್ ಪೋರ, ಏನು MLA ಐತ ಪೋರ ಅಂತ ನನಗೆ ತಗಲ್ಸಿದ್ದು, ನನಗೆ MLA ಗಿರ ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು. ಬಹುಶಃ ಆ ಮನುಷ್ಯ ಏನಾದ್ರು ಇಲ್ಲದೆ ಇದ್ದಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ MLA ಆಗ್ಲಿ, ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ MLA ಕ್ಯಾಂಡಿಡೇಟ್ ಹುಡ್ಕಾಡ್ತಾ ಇದ್ರು. ಕುಮಾರಣ್ಣ ಅವರು ಹುಡ್ಕಾಡ್ತಾ ಇದ್ರು. ಒಂದು MLA ಕೊಡೋ ಯೋಗ್ಯತೆ ಇಲ್ಲ, ಮುಳುಬಾಗಿಲಿಗೆ ಒಬ್ಬ ಕ್ಯಾಂಡಿಡೇಟ್ ಕೊಡೋ ಯೋಗ್ಯತೆ ಇಲ್ಲ ಅಂದಾಗ ನಾನು ತಗ್ಲಿಕ್ಕಿದೆ ಕುಪೇಂದ್ರ ರೆಡ್ಡಿ ಅವರು. ಪಕ್ಕಲ ಪೆಟ್ಕೊಂಡು ಊರಂತ ಇರ್ತಾವ ನಾವು ಅಂತ ಅಲ್ಲವರೆಗೂ ಗೊತ್ತಿರ್ಲಿಲ್ಲ. ಅಂದ್ರೆ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನಗೆ ಒಂದು ಜ್ಞಾಪಕ ಇರ್ಲಿ, ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ. ಏನಂತಂದ್ರೆ ಯಾರಾದ್ರೂ ಬಿದ್ದಾಗ ಎತ್ತೋ ಒಂದು ವ್ಯಕ್ತಿ ಇರ್ತಾರೆ. ನನಗೊಂದು ಸ್ಟ್ರಾಂಗ್ ಏನಂತಂದ್ರೆ, ನನಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಅಂತ ಕುಪೇಂದ್ರ ರೆಡ್ಡಿ ಅವರು. ಯಾಕೆ ನಾನು ನೆನ್ಸ್ಕೊಳ್ಳಬೇಕು, ಈ ರೆಡ್ಡಿ ಜನಾಂಗ ಅಂತ ಬಂದಾಗ ನಾನು ನೆನ್ಸ್ಕೊಳ್ಳಬೇಕು. ಅದರಿಂದ ಇವತ್ತು ಹೇಮಣ್ಣಗರ ಜಯಂತಿವನ್ನ ಒಂದು ವಿಶಿಷ್ಟವಾಗಿ, ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನು ಒಂದು ಚಿಕ್ಕದಾಗಿ ನಡೆಸ್ಕೊಡ್ತಾ ಇದೀವಿ. ಖಂಡಿತವಾಗ್ಲೂ ಅದನ್ನ ದೊಡ್ಡ ಮಟ್ಟಕ್ಕೆ ನಡೆಸ್ಕೊಡ್ತಕ್ಕಂಥ ದಿನ ನಾನು ಇವತ್ತು ಹೇಳ್ತೀನಿ. ಏನು ಲಾಸ್ಟ್ ತಮಗೆ ನಾನು ಮಾತು ಕೊಟ್ಟಿದ್ದೆ, ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ. ಈಗಾಗಲೇ 4 ಜಾಗವನ್ನು ಹುಡುಕಿದೀನಿ. ಆ 4 ಜಾಗನು ನಮ್ಮ ಹ್ಯಾಂಡ್ ಓವರ್ ತಗೊಂಡಿದೀವಿ. ಈ ಒಂದು ತಿಂಗಳಲ್ಲಿ ನೀವೆಲ್ಲ ಫ್ರೀ ಆಗಿದ ತಕ್ಷಣ ತಿಂಗಳಲ್ಲಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ಟ್ ಇರೋದ್ರಿಂದ ಅವ್ರಿಗೆ ನನಗೆ ಫೋನ್ ಮಾಡಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡಿ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಂತ ಹೇಳಿದ್ರು. ಅದರಿಂದ ನನಗೆ ಅವರೇ ಫೋನ್ ಮಾಡಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ, ನಾನು ಬರ್ತಾ ಇಲ್ಲ, ಇನ್ನೊಂದ್ ದಿವಸ ಕೂತ್ಕೊಂಡು ಜಾಗ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ. ನಾನು ನಮ್ಮ ತಹಸೀಲ್ದಾರ್ನ ಮತ್ತು ನಮ್ಮ DC ಅವ್ರನ್ನ ಮಾತಾಡಿದೀನಿ. ಜಾಗವು ಕೂಡ ಫೈನಲ್ ಆಗಿದೆ. ಈ ಒಂದು 15 ದಿವಸ ಒಳಗಡೆ, ನಾನು 4 ತಿಂಗಳು ಹೇಳಿದೆ, 15 ದಿವಸ ಒಳಗಡೆ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ಒಂದು 3-4 ಜಾಗ ತೋರಿಸ್ತೀನಿ. ಆ ಜಾಗ ಫೈನಲ್ ಮಾಡ್ಕೊಟ್ರೆ ಅದು ಇಂಥ ಜಾಗ ಇದೆ, 3 ಜಾಗ ತೋರಿಸ್ತೀನಿ. ಅದ್ರಲ್ಲಿ ಈ ಜಾಗನ ನೀವು ನಮ್ಗೆ ಇದು ಸೌಕರ್ಯ ಆಗುತ್ತೆ ಇಟ್ಕೊಂಡ್ರೆ ಆದಷ್ಟು ಬೇಗ ಅದೇ ತಿಂಗಳಲ್ಲಿ ನಮ್ಗೆ ಪಾಣಿ ಮಾಡಿ ಅದೇ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ನನ್ನ ಅನುದಾನದಲ್ಲಿ, ಏನು ಶಾಸಕರ ಅನುದಾನದಲ್ಲಿ ಫಸ್ಟ್ ಚೆಕ್ 25 ಲಕ್ಷ ರೂಪಾಯಿ ಚೆಕ್ ನಾನು
ಸೊ 25 ಲಕ್ಷ ರೂಪಾಯಿನ ನನ್ನ ಶಾಸಕರ ನಿಧಿಯಿಂದ ಫಸ್ಟ್ ಚೆಕ್ ನಿಮ್ಗೆ ಅಲ್ಲೇ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಕೊಟ್ಟು ನನ್ನ ವೈಯಕ್ತಿಕ ಅಮೌಂಟ್ ನ ನಾನು ಎಲ್ಲಾ ರೀತಿ ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆ ಒಂದು ಪೆಂಡಲ್ ಹಾಕ್ಸಿ ಆ ಶಂಕುಸ್ಥಾಪನೆ ಪೂಜೆಗೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ವೇಮನಗರ ಜಯಂತಿನ ಮಾಡೋ ಮುಖಾಂತರವಾಗಿ ನನಗೆ ಗೊತ್ತಿಲ್ಲ ಇಷ್ಟು ಜನ ಬರ್ತೀರಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಆ ಜಾಗದಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಪೆಂಡಲ್ ಹಾಕಿ ನನ್ನ ಪೂಜೆ ಮಾಡ್ಕೊಡ್ಲಿಕ್ಕೆ ನಾನು ಆಲ್ರೆಡಿ ನಮ್ಮ ಎಲ್ಲ ಮಾತಾಡ್ಕೊಂಡಿದ್ದೀನಿ. ನಾನೊಂದೇ ಒಂದು ಮಾತು ಹೇಳೋದು, ಇವತ್ತು ಮುಳಬಾಗಿಲು ತಾಲೂಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ತೀನಿ. ಒಂದ್ ನಿಮಿಷ ಯಾಕೆ ಅಂತ ನೀವು ಕೇಳ್ಬೇಕು. ಸೊ ನಾನೊಂದು ದಯವಿಟ್ಟು ಹೇಳ್ತೀನಿ ಕೇಳಿ. ಯಾವ ಋಣ ಅನುಬಂಧನ ಗೊತ್ತಿಲ್ಲ, ಮುಳಬಾಗಿಲು ತಾಲೂಕು ನಾನು MLA ಆಗಿದ್ದೀನಿ, ನನ್ನ ಪಕ್ಕ ತಾಲೂಕು MLA ಆಗಿದ್ದೀನಿ. ನಾನು ಒಂದೇ ಕೇಳೋದು ನಿಮ್ಮನ್ನ, ಇವತ್ತು ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂತಿದ್ವಿ, ಬಿಜೆಪಿ ಪಕ್ಷದ ಮುಖಂಡರು ಕೂತಿದ್ವಿ, ಇವತ್ತು JDS ಪಕ್ಷ ಶಾಸಕರಾಗಿ ಇವತ್ತು ಎಲ್ಲ ಮುಖಂಡರು ಕೂತಿದ್ವಿ. ಇದು ಒಂದು ಪಕ್ಷಕ್ಕಲ್ಲ. ಯಾರು ನೋಡಲ್ಲ, ಒಂದು ಜಾತಿ ಅಂತಂದ್ರೆ ಒಂದು ಒಗ್ಗಟ್ಟು ತೋರ್ತಕ್ಕಂಥ ವಿಧಾನ. ಎಲೆಕ್ಷನ್ ಬಂದಾಗ ಬೂತ್ ಬಂದಾಗ ಯಾರು ಬೇಕಾದ್ರೂ ಓಟ್ ಹಾಕೊಳ್ಳಿ, ಅವ್ರ ಸ್ವಯಾರ್ಜಿತ ಹಕ್ಕು, ಅವ್ರ ಹಕ್ಕು. ಆದ್ರೆ ಜಾತಿ ಅಂತ ಬಂದಾಗ, ಧರ್ಮ ಅಂತ ಬಂದಾಗ, ನಾವು ಹುಟ್ಟಿದ್ದೆಲ್ಲಿ ಈ ಜಾತಿಯಲ್ಲಿ. ಈ ಜಾತಿನ ಫಸ್ಟ್ ನಾವು ಉಳಿಸ್ಕೊಬೇಕಾದ ಧರ್ಮ ನಮ್ದು. ಯಾಕಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ರೆಡ್ಡಿ ಜನಾಂಗದವ್ರು ಹೇಳ್ಕೊಬೇಕಾದ್ರೆ ಆ ನಶಿಸಿ ಹೋಗ್ಬಾರ್ದು, ಅದನ್ನ ಎತ್ತೋಗ್ಬೇಕು, ಅದಲ್ವಾ? ಅದರಿಂದ ಇವತ್ತು ಈ ಒಂದು, ಯಾಕಂದ್ರೆ ನಾನು ಸಾಕಷ್ಟು ಕರೆದಾಗ ಅವ್ರು ಬಂದ್ರೆ ಇವ್ರು ಬರಲ್ಲ, ಇವ್ರು ಬಂದ್ರೆ ಅವ್ರು ಬರಲ್ಲ. ಅಲ್ಲ, ನೀವ್ ಯಾವ ಪಕ್ಷ ಆಗಿರ್ಲಿ, ನೀವ್ ಏನನ್ನ ಆಗಿರ್ಲಿ, ನನ್ ಗರ್ಭದಿಂದ ಹೇಳ್ಕೊಂತೀನಿ. ಇದೇ ಪಕ್ಷ ನಾನು ಬಂದಾಗ ನಾನು ಕೇಶವ ರೆಡ್ಡಿ ಅಧ್ಯಕ್ಷರು ಮಾಡಿದೆ, ಇವತ್ತು ನಮ್ಮ ಚಂದ್ರಾರೆಡ್ಡಿ ಅಧ್ಯಕ್ಷರು ಮಾಡಿದೆ, ನಮ್ಮ ಅಮರಮ್ಮನ ಅಧ್ಯಕ್ಷರು ಮಾಡಿದೆ. ಇವತ್ತು ನಾವು ಎಲ್ರಿಗಿಂತ ಕಡಿಮೆ ಇಲ್ಲ, ಎಲ್ಲಾ ಜಾತಿಗೇನು ಕಡಿಮೆ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದ್ರೆ ನಮ್ಮನ್ನೇನು ಯಾರು ಏನೋ ಮಾಡಕ್ಕೆ ಆಗಲ್ಲ. ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇದೆ, ಅವ್ರು ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ಳಿ. ನಮ್ಮ ನಾಗರಾಜ್ ಕಾಂಗ್ರೆಸ್ ಇಟ್ಕೊಳ್ಳಿ, ನಮ್ಮ ವಿಶ್ವನಾಥ್ ರೆಡ್ಡಿ ಬಿಜೆಪಿ ಅಲ್ಲಿ ಇಟ್ಕೊಳ್ಳಿ, ಆಯ್ತಲ್ವಾ? ಬಟ್ ನಾವ್ ಹೇಳೋದೇನಂತಂದ್ರೆ, ನಾವು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು. ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು. ಬಹುಶಃ ನಮ್ಮ ವೇಮನಗರ ರೆಡ್ಡಿ ಜನಾಂಗಕ್ಕೆ ಇವತ್ತು ಒಂದು ಕಳೆ ಬಂದಿರ್ತಕ್ಕಂಥ ವಿಷಯ ತುಂಬಾ ಸಂತೋಷಕರತಕ್ಕಂಥ ವಿಷಯ ಆಗಿದೆ. ದಯವಿಟ್ಟು ಇದನ್ನ ಹಿಂಗೆ ಮುಂದುವರಿಸಿ, ನಿಮ್ಮನ್ನ ನೋಡಿ ಇನ್ನೊಬ್ರು ಎಕ್ಸಾಂಪಲ್ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ತಾ ಇವತ್ತು ಚಿಕ್ಕ ಅವಕಾಶ ಕೊಟ್ಟು ಈ ಮಹಾನ್ ಭಾವನ ಜಯಂತಿ ಮಾಡ್ಲಿಕ್ಕೆ ನಮ್ಮ ತಾಲೂಕು ಆಡಳಿತಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಚಿಕ್ಕ ಅವಕಾಶಕ್ಕೆ ತಮ್ಮೆಲ್ರಿಗೂ ಹೊಂದಿಸ್ತಾ, ತಮ್ಮೆಲ್ರಿಗೂ ಜಾಗ ಚಿಕ್ಕದಾಗಿದೆ, 90% ಎಲ್ಲ ನಿಲ್ಕೊಂಡಿದ್ದೀರಿ, ನಾವು 10% ಮಾತ್ರ ನಿಲ್ಕೊಂಡಿದೀವಿ. ಸೊ ಅದರಿಂದ ನಮ್ಗೆಲ್ಲೋ ಒಂದ್ ಕಡೆ ಸಂಕೋಚ ಆಗ್ತದೆ, ನೀವು ನಿಲ್ಕೊಂಡು ಸಂಕೋಚ ಆಗ್ತದೆ. ಅದರಿಂದ ದಯವಿಟ್ಟು ಒಳ್ಳೇದಾಗ್ಲಿ ಇಡೀ ತಾಲೂಕು ಆಡಳಿತಕ್ಕೆ, ನಮ್ಮ ರೆಡ್ಡಿ ಜನಾಂಗ ಕಡೆಯಿಂದ, ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವೇಮನಗರ ಜಯಂತಿಯನ್ನ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಮಾಡೋಣ ಅಂತ ಹೇಳ್ತಾ, ನಾನು ಕೂಡ 2:15 ಬಂದು ನಿಮ್ಮ ಕೋಲಾರಕ್ಕೆ ಬಂದು ನಿಮ್ಮ ಪ್ರತಿನಿಧಿಯಾಗಿ, ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ, ನಮ್ಮ ಜಾತಿಯ ಪ್ರತಿನಿಧಿಯಾಗಿ ನಾನು ತುಂಬಾ ಕೋಲಾರಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅದೇ ತುಂಬಾ ಹೋಗಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ನಿಮ್ಗೋಸ್ಕರ ನಾನು ಕೋಲಾರ ಯಾಕೆ ಅಂತ ಕೇಳ್ಬೇಕು. ನಾನು ಅವನ್ನ DC ಅವ್ರಿಗೊಂದು ಪ್ರಶ್ನೆ ಮಾಡಿದೆ, ಏನಂತಂದ್ರೆ, ಅಲ್ಲ ಸರ್, ನಮ್ಮ ಏನು KC ರೆಡ್ಡಿ ಅವರು ಮೊದಲ ಪ್ರಜೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಫೋಟೋ ಹಾಕಿದ್ರೆ ನಮ್ಮ ಜಿಲ್ಲಾ ಒಂದು ಆಫೀಸಲ್ಲಿ ಅವ್ರ ಫೋಟೋ ಹಾಕಿಲ್ಲ ಅಂತ ಗಲಾಟೆ ಮಾಡಿದ್ರೆ. ಹೌದಲ್ಲ ಸರ್, ನಾನು ಗಮನಕ್ಕೆ ಬಂದಿಲ್ಲ, ಇದು ಖಂಡಿತವಾಗ್ಲೂ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಹೌದು, ಇದು ಸರ್ವಧರ್ಮ ಅಂತಂದ್ರೆ ನಾವು ಸರ್ವಜನಾಂಗ ಶಾಂತಿ ತೋಟ, ನಾವೆಲ್ರಿಗೂ ಒಂದೇ ಮರ್ಯಾದೆ ಕೊಡ್ಬೇಕು, ನಾನು ಕೇಳಿದೆ, ಎಲ್ರದ್ದು ಫೋಟೋ ಹಾಕಿದ್ರೆ ನೀವು ಯಾಕೆ KC ರೆಡ್ಡಿ ಫೋಟೋ ಹಾಕಿಲ್ಲ ಅಂತ ಕೇಳಿದೆ. ಸರ್, ನನ್ ಗಮನಕ್ಕೂ ಬಂದಿಲ್ಲ. ಫಸ್ಟ್ ಫೋಟೋ ಹಾಕಿ, ಯಾಕಂದ್ರೆ ಪ್ರತಿಮೆ ಹಾಕೋದ್ ನೆಕ್ಸ್ಟ್ ಸೆಕೆಂಡ್ರಿ, ಫಸ್ಟ್ ಫೋಟೋ ಹಾಕಿ ಅಂತ ಫಸ್ಟ್ ಗಲಾಟೆ ಮಾಡಿದಕ್ಕೆ ನಾನು ಈ ಜಾತಿಯ ಒಂದು ಪ್ರತಿನಿಧಿಯಾಗಿ ನಾನು 2:15 ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಯಾಕಂದ್ರೆ ಇದು ಒಳ್ಳೇದಾಗ್ಲಿ. ಈ ಒಂದು ಇವತ್ತೇನು ಸ್ಟೆಪ್ ಇಟ್ಟಿದ್ರಿ, ಈ ಸ್ಟೆಪ್ ನಿಲ್ಲೋದ್ ಬೇಡ, ಈ ಹೆಜ್ಜೆ ನಿಲ್ಲೋದ್ ಬೇಡ, ದೊಡ್ಡ ಮಟ್ಟಕ್ಕೆ ಇದು ಹೋಗ್ಲಿ ಅಂತ ಕೇಳ್ಕಂತ ನನ್ನ ಚಿಕ್ಕ ಆಸೆ. ಯಾಕಂದ್ರೆ ಇದು ಒಗ್ಗಟ್ಟಾಗಿರ್ಬೇಕು ನನ್ನ ಆಸೆ. ಅದರಿಂದ ಖಂಡಿತವಾಗ್ಲೂ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತೀನಿ.